ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಏನು ಮಾಡಬೇಕ್ರಿಪ್ಪ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ. ಹೌದು, ಇರುವ 84 ಲಕ್ಷ ಜೀವರಾಶಿಗಳಿಗೆ ಹೌದು ಜೀವದಾತ ಅನ್ನದಾತ ಅನಿಸಿರ್ತಕ್ಕಂಥ ಯಾರಿಪ್ಪ? ಪಂಚಮುಖದ ಪರಮೇಶ್ವರ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಹೌದು ಕೊಲ್ಲಿಪಾಟಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿನ ಸೂರ್ಯ ಉದಯ ಕಾಲಕ್ಕೆ ಉದಯಿಸಿ ಬಂದು ಈ ಜಗತ್ತನ್ನೇ ಸಂಚಾರಗೈದು ಹೌದು ಜಗದ್ಗುರು ಎಂಬ ನಾಮಾಂಕಿತವನ್ನ ಪಡೆದು ಹೌದು ಹಾಲು ಮತಕ್ಕ ಮೂಲ ಗುರು ಅನಿಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಗಳಿಗಾದರೂ ಕೂಡ ಎನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಆ ರೇವಣ ಸಿದ್ದೇಶ್ವರನ ಆತ್ಮೀಯ ಪರಮ ಶಿಷ್ಯನ ಅನಿಸಿರ್ತಕ್ಕಂಥ ಯಾರಿಪ್ಪ ಇವರು? ಸೂರಮದೇವಿಯ ಸುತ ಭರಮದೇವರ ಪುತ್ರ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾಕಾಮರತಿಯ ಹಿರಿಯ ಹೌದು ಚಂದನಗಿರಿಯ ಚಂದಿರ ಮಂದಾನಗಿರಿಯ ಮಂದಿರ ಹೌದು ಶಿವನ ಅಪ್ಪಣೆಯಂತೆ ದರಗಿಳಿದು ಆಡ ರುದ್ರ ಭೂಮಿ ಕಂಚಾಳ ಮರದಾಗ ಕಾಲ ಕಳೆದು ಅಕ್ಕ ಮಾಯಕ್ಕನ ಕೈಯಾಗ ಸಿಕ್ಕು ಉಂಡು ತಿಂದು ಮಿಕ್ಕಿದ ದೈತರನ್ನ ಮೆಟ್ಟಿ ತುಳಿದಿರ್ತಕ್ಕಂಥ ಯಾರಿಪ್ಪ? ಇಂದಿನ ಬಾಗಲಕೋಟ ಜಿಲ್ಲಾ ಜಮಖಂಡಿ ತಾಲೂಕಿನ ಹಿರೇಹಳ್ಳಿ ಕ್ವಾಣೂರ ಮಠದಾಗ ಕರೆದೇವರೆಂದು ನಾಮಾಂಕಿತವನ್ನು ಪಡೆದು ವಿಜಯಪುರ ಜಿಲ್ಲಾ ಹೌದು ಆಗಿನ ಇಂಡಿ ತಾಲೂಕ ಈಗಿನ ಚಡಚಾಣ ತಾಲೂಕಿನಲ್ಲಿ ಬರುವ ಯಾರಿಪ್ಪ? ಸುಕ್ಷೇತ್ರ ಶಿರಡೋಣ ಗ್ರಾಮಕ್ಕೆ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಶಿವಸಿದ್ಧ ಬೀರೇಶ್ವರನ ಪವಿತ್ರ ಪಾದಾರವಿಂದಗಳಿಗಾದರೂ ಸಹಿತ ಎಲ್ಲ ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸಿ ಆ ಬೀರದೇವರ ಸಲುವಾಗಿ ಆಳಿನ ಆಳಾಗಿ ದುಡಿದಿರ್ತಕ್ಕಂಥ ಹೌದು ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಬಾರಾಮತಿ ಗ್ರಾಮದಲ್ಲಿ ಹುಟ್ಟಿ ಬರಬರ್ತಾ ಬಾರಾಮತಿ ಗ್ರಾಮವನ್ನೇ ಬಿಟ್ಟಿ ದೋಣಿ ಹೆಗ್ಗೇರಿ ಕೆರೆ ಒಳಗಾಯಿತು. ಗುರು ಶಿಷ್ಯರ ಬೆಟ್ಟಿ ತಂದು ಗುರುವಿಗೆ ಪಾರಿವಾಳ ಮಡ್ಡಿ ಮ್ಯಾಗಿಟ್ಟಿ ಬೀಜಾಳ ಕುಂತಿ ಬಿರುದ ಮಡ್ಡಿ ಮೇಲೆ ಇತ್ತು ಪ್ರಿಯ ಹಟ್ಟಿ ಸಾಕ್ಷಾತ್ ಶಿವಪಾರ್ವತಿಯರನ್ನ ಇಂಥ ಕೆಟ್ಟ ಕಲಿಯುಗದಾಗ ದರಿಗಿಳಿಸಿ ಬಿಟ್ಟಿ ಯಾವ ಹುಲಜಂತಿ ಹಾಲ ಹಳ್ಳದ ದಂಡಿ ಮ್ಯಾಗ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾರಿಪ್ಪ? ಸಿದ್ಧರಲ್ಲಿ ಶಿವಗೇನಿ, ಮಾನವರಲ್ಲಿ ಮನೆಗೇನಿ, ದೇವರಲ್ಲಿ ದೇವಗೇನಿ ಆಗಿ ದೇವರ ಸಲುವಾಗಿ ಆಟಕ್ಕ ಹುಲಿಮರಿ ಊಟಕ್ಕ ಹುಲಿಗಿನ್ನವನ್ನ ತಂದು ಉಣಿಸಿ ಗುರುವಿನ ಸಲುವಾಗಿ ನಾನಾ ತರದಾಗಿ ದುಡಿದಿರ್ತಕ್ಕಂಥ ಯಾರಿಪ್ಪ? ಕರಿ ಹುಲಿ ಮಾಳಿಂಗರಾಯನ ಪವಿತ್ರ ಪಾದಾರವಿಂದಗಳಿಗಾದರೂ ಸಹಿತ ಎನ್ನ ಭಕ್ತಿಪೂರ್ವಕವಾದ ಕೋಟಿ ನಮನಗಳನ್ನ ಸಲ್ಲಿಸಿ ಆ ಮಾಳಿಂಗರಾಯಗ 4 ಮಂದಿ ಮಕ್ಕಳು ಯಾರ್ಯಾರಿಪ್ಪ? ಹಿರಿಮಗ ರೆದ್ದರಾಯ, ಬೀರಮುತ್ಯ, ಕನ್ನಮುತ್ಯ, ಕಡಗುಟ್ಟ ಸೋಮುತ್ಯ ಹೌದು 4 ಮಂದಿ ಮಕ್ಕಳಿದ್ರು ಸಹಿತ ತಂದಿ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದ ಮುತ್ಯ ಮಾಳಪ್ಪನ ವರದಿನಿಂದ ಮುತ್ಯ ಮಾಳಪ್ಪ ಗೌಡಗ ಹೇಳಿದ ಮಾತು ಒಂದು ಮೊದಲು ಹುಟ್ಟಿದ ಮಗನಿಗೆ ತಂದು ಮಠಕ್ಕೆ ಬಿಡಬೇಕಂದ ಹೌದು ನವಮಾಸ ತುಂಬಿ ಮುಂದ ಬುಳ್ಳಾನ ಸಿದ್ಧ ಹುಟ್ಟಿ ಬಂದ ತಾಯಿ ತಂದಿಗೆ ಆಗಿತ್ತು ಆನಂದ ಇಂಥ ಮಗನಿಗೆ ಬಿಟ್ಟು ಹೆಂಗಿರ್ಬೇಕಂತ ಹೇಳಿ ತಿಳ್ಕೊಂಡು ತಾಯಿ ತಂದಿ ಮನುಷ್ಯನೊಳಗ ನೊಂದ ಬೀಜಾಳ ಗುಂತಿಗೆ ತೊಟ್ಟಿಲ ಹೋಗಿತ್ತು ಕೇಳ್ರಿ ಮಾಯಾದಿಂದ ಹೌದು ಅವನೇ ಬಿಜ್ಜರಿಗೆ ಬುಳ್ಳಾನ ಸಿದ್ಧ ಯಾವ ಬಿಜ್ಜರಿಗೆ ಗ್ರಾಮದೊಳಗ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ಬಿಜ್ಜರಿಗೆ ಬುಳ್ಳಾನ ಸಿದ್ಧನ ಪವಿತ್ರ ಪಾದಾರವಿಂದಗಳಿಗೆ ಆದರೂ ಸಹಿತ ಎನ್ನ ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸುಕ್ಷೇತ್ರ ಹುಣಚಿ ಅಡಲಗಿ ಗ್ರಾಮ ಹೌದು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ
ನಿಂಗರಾಯಿ ಮುತ್ಯನ ಪಾದಕ್ಕಾದರೂ ಸಹಿತ ಎನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹೌದು ಸುಕ್ಷೇತ್ರ ಹಿಂಚಗೇರ ಗ್ರಾಮದಲ್ಲಿ ಬಡವರ ಭಕ್ತಿಗೆ ಮೆಚ್ಚಿ ಹೌದು ಪುಣ್ಯ ಜಾಗದೊಳಗೆ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ನಿಂಗರಾಯ ದೇವರ ಪವಿತ್ರ ಪಾದಾರವಿಂದಗಳಿಗಾದರೂ ಸಹಿತ ಎನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಇದೇ ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಬಂಕಲ್ಗಾ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಬೈಲಭೂತಾಳಿ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಗಳಿಗಾದರೂ ಸಹಿತ ಹೌದು ಎನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ನನ್ನಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಹಚ್ಚಿರ್ತಕ್ಕಂಥವ್ರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಗ್ರಾಮಕ್ಕಿರ್ತಕ್ಕಂಥ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಅವರಿಗಾದರೂ ಸಹಿತ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕಲಾ ಪ್ರೇಮಿಗಳಿಗೂ ಮೇಲಾಗಿ ನಮ್ಮ ಜೋಡಿ ಹಾಡಲಾಕ ಬಂದಿರತಕ್ಕಂಥ ಒಳ್ಳೆಯ ಅದ್ಭುತ ಕಲಾವಿದರಿಗೂ ಸಹಿತ ಶೇರ್ ಚಾಟ್ ಯೂಸ್ ಮಾಡೋರಿಗೆ ಸಹಿತ ಈ ಹಿಂಚಗೇರಿ ಗ್ರಾಮದ ನಿಂಗರಾಯ ಮುತ್ಯಾನ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಮೊದಲನೇ ಸಂದದ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಎಲ್ಲೋಣ ಏನ್ ಹೇಳ್ತಾರಪ್ಪ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯೇ ಕಲಿಸದಿರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಹೌದು ಏನು ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಏನಾಯ್ತು ಆಗಲಿ ಮಹಾಪ್ರಸಾದವೆಂದನಯ್ಯ ಅಯ್ಯೋ ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಹೌದು ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಚಂಕಿಸಿ ಬುದ್ಧಿಯ ಕಲಿಸಿದರೆ ಏನಾಯ್ತಪ್ಪ ಆಗಲಿ ಮಹಾಪ್ರಸಾದವೆಂದನಯ್ಯ ಅಯ್ಯೋ ಪ್ರಸ್ತುತ ಈ ಕಲಿಯುಗದೊಳಗ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಏನಾಯ್ತಪ್ಪ ಮುಂದೆ ಆಗಲಿ ಮಹಾಪ್ರಸಾದವೆಂದನಯ್ಯ ಹೌದು ಗುಹೇಶ್ವರ ದೇವ ನಿಮ್ಮ ಕಾಲದ ಕಟ್ಟಳೆಯ ಕಡಿತನಕ್ಕೆ ನಾ ಬೆರಗಾದೇನು ಅಂತ ಹೇಳಿ ಹಿಂಗ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದೊಳಗೆ ಬರೆದ್ರು ಹೌದು ಇದೇ ಮಾತನ್ನ ಇವತ್ತಿನ ದಿವಸ ಇಲ್ಲಿ ಯಾಕೆ ಹೇಳಬೇಕಾಗದೆ ನೋಡ ಇವತ್ತಿನ ಕಾರ್ಯಕ್ರಮ ಕರೆಸ್ಯಾರ ಹೇಳಬೇಕಾಗ್ಯದ ಹಂಗಲ್ಲ ಹೆಂಗ್ರಿಪ್ಪ ಇಲ್ಲಿ ಕಾರ್ಯಕ್ರಮ ಕರೆಸ್ಯಾರ ಎದಕ್ ಕರೆಸ್ಯಾರ ಉಳ್ಳಕ ಹಾಗಲ್ಲ ನೋಡ ಹೆಂಗಪ್ಪ ಉಳ್ಳಕತೆ ಕರ್ಸಲಿ ಈಗ ನಾವು ಉಂಡಿಲ್ಲ ಹೆಂಗ್ ಮಾಡೋದು ಉಂಡ್ರ ಗಾಳಿ ಕುತ್ಕ ಹೋಗುದು ಊರಿಗೆ ಹಾಗಲ್ಲ ಹೆಂಗ್ರಿಪ್ಪ ಉಳ್ಳಕ್ಕೆ ಕರೆಸ್ತಾರಂತೇಳಿ ಹಿಂಗೇನಿಲ್ಲ ಮತ್ತೆ ಅದಕ್ಕೆ ಬಂದಿರ್ತೀವಿ ಇವತ್ತಿನ ದಿವಸ ಹೌದು ಈ ಹುಣಚಿ ಅಡ್ಲಿ ಗ್ರಾಮಕ್ಕ ಈ ಒಂದು ಗೃಹ ಪ್ರವೇಶದ ನಿಮಿತ್ತವಾಗಿ ಇಲ್ಲಿ ನಮಗ ಕರ್ಸ್ಯಾರ ಇಲ್ಲಿ ಕರ್ಸ್ಯಾರ ಅಂತಂದ್ರೆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ದೈವಕ್ಕೆ ನಾವು ಏನು ಕೊಡ್ಬೇಕು ಮನರಂಜನೆನೂ ಕೊಡ್ಬೇಕು ಸಿದ್ಧಾಟಿಗೆಯ ಪ್ರತಿಯೊಂದು ವಿವರಣೆಗಳನ್ನು ಸಹಿತ ನಾವಿಲ್ಲಿ ಹೇಳ್ಬೇಕಾಗ್ಯದಪ್ಪ ಪ್ರತಿಯೊಂದು ಅಮ್ಮೋಗ ಸಿದ್ಧ ಮಾಳಿಂಗರಾಯ ಬೀರದೇವರ ರೇವಣ ಸಿದ್ಧ ಇಷ್ಟೆಲ್ಲಾ ಧರ್ಮರು ಪವಾಡಗಳನ್ನ ನಾವು ಇವತ್ತಿನ ದಿವಸ ಹೇಳೋದದ ಇಷ್ಟೆಲ್ಲ ಹೇಳ್ತಾರ ನಮಗೆ ಏನಾರ ಇದರಿಂದ ಜ್ಞಾನ ಸಿಗ್ತದ ಅನ್ನುವಂತ ಉದ್ದೇಶವನ್ನ ತಿಳ್ಕೊಂಡು ಇಲ್ಲಿ ನಮಗೆ ಗುರು ಹಿರಿಯರ ಕರ್ಸರ ನೋಡ ಖರೇದಪ್ಪ ಉಳ್ಳಕತ್ ಹೇಳಿ ನೀ ತಿಳ್ಕೊಬೇಡ ನನಗೆ ಅತ್ತ ತಿಳಿದಪ್ಪ ಹತ್ತು ಮುಂದಿನ ಸಂದಿಗೆ ಹೋಗಿ ಉಂಡಿನ ತೇಳಿ ಮಕ್ಕೊಂಡಿ ಹಂಗೇನು ಮಾಡ್ಬೇಡ ಅದಕ್ಕೆ ಇಲ್ಲಿ ಎಲ್ಲಮ್ಮ ಪ್ರಭುಗಳ ವಚನ ಹೆಂಗ ಕೇಳು ಹೆಂಗ್ರಿಪ್ಪ ಈ ಭೂಲೋಕ ಹುಟ್ಟಿ ಇಷ್ಟು ವರ್ಷಗಳಾದ್ರೂ ಸಹಿತ ಇಲ್ಲಿ ಯೇಸು ಯುಗಗಳಾಗ್ಯಾವತ್ತು ಕೇಳಿದ್ರ ಎಷ್ಟಾಗ್ಯಾವ್ರಿಪ್ಪ ಯುಗಗಳು 4 ಯುಗಗಳು ಕಳೆದು ಹೋಗ್ಯಾವ ಯಾವ್ಯಾವ್ರಿಪ್ಪ ಒಂದು ಕೃತಯುಗ ಹೌದು ಇನ್ನೊಂದು ಯಾವ್ದ್ರಿಪ್ಪ ತ್ರೇತಾಯುಗ ಹೌದು ಯಾವ್ದು ತ್ರೇತಾಯುಗ ಇನ್ನೊಂದು ದ್ವಾಪರ ಯುಗ ಇನ್ನೊಂದು ದ್ವಾಪರ ಯುಗ ಈ ಸದ್ಯಕ್ಕಿದ್ದೀವಿ ಯಾವ್ದು ಇದು ಯಾವ್ದ್ರಿಪ್ಪ ಕಂಪ್ಯೂಟರ್ ಯುಗ ಇದು ಕಂಪ್ಯೂಟರ್ ಯುಗ ಇದು ಕಲಿಯುಗದ ಹಿಂಗ ಕೃತಯುಗದೊಳಗ ಗುರು 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 ಶಿಷ್ಯನಿಗೆ ಬಡದ
ಕಲಿಸ್ತಿದತ್ತ. ಹೆಂಗ್ರಿಪ್ಪ? ಹೆಂಗ ಬಡದ ಬುದ್ಧಿ ಕಲಿಸ್ತಿದ? ಹೆಂಗ? ನೀ ಈಗ ಗುರು ಅದಾನ, ಹೌದು, ಒಬ್ಬ ಗುರು ಅದಾನ. ಆ ಗುರುವಿನ ಮಾತ ನೀ ಕೇಳಲಿಕ್ಕಪ್ಪ ಅಂತಂದ್ರ ಏನ್ ಮಾಡ್ತಾನ ಗುರು? ಈಗ ಎಳಕೊಂಡ್ ಒಯ್ದು ಹೊಡೆದು ಬುದ್ಧಿ ಕಲಿಸುವಂತ ಕೆಪಾಸಿಟಿ ಗುರು ಹೌದು ಅವಾಗಿದ್ದ. ಹೌದು ಹೌದು. ಕೃತಯುಗದೊಳಗ ಮತ್ತೆ ಹೆಂಗ್ರಿಪ್ಪ ಇಲ್ಲಿ? ಇನ್ನ ತ್ರೇತಾಯುಗದೊಳಗೆ ಹೆಂಗಿದ್ರು ಗುರುಗಳ ಕೇಳಿದ್ರ ಹೇಗ ಬೈದು ಬುದ್ಧಿ ಕಲಿಸ್ತಿದ್ರು. ಹೌದು. ನೀ ಎಲ್ಲಾರು ಸೈರೆ ತಿರುಗಾಡಕತ್ತಿ ಅಂದ್ರ ಹೌದು ಹೌದು. ಎಲ್ಲೋಣ ಈ ಕಡೆ ಬಾ ಅಂತಿದ್ರು. ತೆಪ್ಪದಾರಿ ಹಿಡ್ಲಿಗತ್ತ ಅಂದ್ರ ಅಣ್ಣತ್ತಿದ್ರ ನಿನಗ ಅಣ್ಣತ್ತಿದಿಲ್ಲ ಎಲ್ಲೋ ಹಾ ಬಾ ಇಲ್ಲಿ ಹತ್ತಿದ್ರು. ಹೌದು. ಹಿಂಗ ಕರೆದು ನಿನಗೆ ಬೈದು ಬುದ್ಧಿ ಕಲಿಸುವಂತ ಶಿಕ್ಷಕರು ಯಾವ ಯುಗದೊಳಗಿದ್ರು ಅಂತ ಕೇಳಿದ್ರ ತ್ರೇತಾಯುಗದೊಳಗಿದ್ರು. ಹೌದು. ತ್ರೇತಾಯುಗದೊಳಗಿದ್ರು. ಮುಂದೆ ದ್ವಾಪರ ಯುಗ ಬಂತು. ಇಲ್ಲಿ ಹೆಂಗ್ರಿಪ್ಪ ಗುರು ಶಿಷ್ಯರ ಸಂಬಂಧ? ಆ ದ್ವಾಪರ ಯುಗದೊಳಗೆ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಅಂತ ಕೇಳಿದ್ರ ಹೆಂಗ್ರಿಪ್ಪ? ದ್ವಾಪರ ಯುಗದೊಳಗ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿ ಕಲಿಸ್ತಿದ್ರತ್ತ. ಇದು ಎಂತಾದ್ರಿಪ್ಪ ಬುದ್ಧಿ? ಜಂಕಿಸಿ ಬುದ್ಧಿ ಹಂಗಂತ ಕೇಳಿದ್ರೆ ನೀವು ಅಲ್ಲ ತಂದೆ ಅಂದ್ರೂ ಕೂಡ ನಿನಗೆ ಎಳ್ಳಕೊಂಡು ಒಯ್ದು ಹೌದು ನಾವಲ್ಲ ಈ ವಿಷಯ ನನಗೆ ತೆರೆಗೆ ಹೋಗಲಾಗಿದ್ರೆ ಗುರುಗಳ ಬೇಡ ಅಂತಂದ್ರೆ ನಿನಗೆ ಬಿಡ್ತಿದ್ದಿಲ್ಲ. ಮತ್ತೇನ್ ಮಾಡ್ತಾರೆ ಅವರು? ಒತ್ತಾಯ ಪೂರ್ವಕವಾಗಿ ಆ ವಿಷಯವನ್ನ ನಿನಗೆ ಹೇಳ್ತಿದ್ರು. ಹಿಂಗ ಹೇಳಿ ನಿನಗ ವಿದ್ಯೆಯನ್ನ ಕಲಿಸುವಂತ ಗುರುಗಳು ದ್ವಾಪರ ಯುಗದೊಳಗೆ ಇದ್ರು. ಹೌದು ಹೌದು. ಇನ್ನ ಈ ಕಲಿಯುಗದೊಳಗೆ ಹೆಂಗದ ಕೇಳ್ರಿ. ಹೆಂಗ್ರಿಪ್ಪ? ಬಹಳ ಮಜಾ ಅನಿಸ್ತದ. ಹೆಂಗ ಹೆಂಗ? ಇಷ್ಟು 3 ಯುಗದೊಳಗ ಹಿಂಗ ಗುರುಗಳು ಶಿಷ್ಯರಿಗೆ ವಿದ್ಯೆಯನ್ನ ಕಲಿಸಿದ್ರು. ಈಗ ಕಂಪ್ಯೂಟರ್ ಹೆಂಗದಾರ ಗುರು ಶಿಷ್ಯರು? ಈ ಕಂಪ್ಯೂಟರ್ ಯುಗದೊಳಗ ಹೌದು ಗುರುಗಳೇ ಹೋಗಿ ಏನ್ ಮಾಡ್ತಾರ? ಶಿಷ್ಯರ ಮನೆಗೆ ಹೋಗಿ ಅವ್ರ ಕಾಲು ಬಿದ್ದು ಕೈ ಜೋಡಿಸಿ ಕರೆದು ತಂದು ವಿದ್ಯೆಯನ್ನ ಕಲಿಸುವಂತ ಪದ್ಧತ ಬಾರೋ ಬೆಳೆ ಈಗಿನ ಕಲಿಯುಗದೊಳಗ ಹೌದು ಹೌದು ಹೌದು. ಅದಕ್ಕೆ ಒಂದು ಮಾತು ಹೆಂಗ ಕೇಳು. ಏನಿಪ್ಪ? ಅಫ್ಜಲಪುರ ತಾಲೂಕದಾಗ ಹಿಂಚಗೇರಿ ಊರ. ಹೌದು ಯಾವ್ರ? ಹೆಚ್ಚಿಗಾರಿ ಅವರ. ಅಫ್ಜಲಪುರ ತಾಲೂಕದಾಗ ಹಿಂಚಗೇರಿ ಊರ ಮ್ಯಾಳಿಗಿ ಗುರುವಾದ ನಿಂಗರಾಯ ದೇವರ. ಹೌದು ಹೌದು. ಅಫ್ಜಲಪುರ ತಾಲೂಕದಾಗ ಹಿಂಚಗೇರಿ ಊರ ಮ್ಯಾಳಿಗಿ ಗುರುವಾದ ನಿಂಗರಾಯ ದೇವರ ನಾಡ ತಿರುಗಿ ಸೂರ ಹಚ್ಚಿ ಹಾಡತನ್ನ ನಮ್ಮ ಅಣ್ಣ ಮಹಂತೇಶಣ್ಣ ಇಲ್ಲದೆ ಬ್ಯಾಸರ ಬ್ಯಾಸರ ಬ್ಯಾಸರ. ಶಿಷ್ಯರಿಗೆ ಸಾಹಿತ್ಯ ಬರೆದು ಕೊಟ್ಟು ಸಾಹಿತ್ಯದ ರತ್ನ ಅನಿಸಿಕೊಂಡ್ರು ಭೂತಾಳಿ ಮಾಸ್ತರ. ಶಿಷ್ಯರಿಗೆ ಸಾಹಿತ್ಯ ಬರೆದು ಕೊಟ್ಟು ಸಾಹಿತ್ಯ ರತ್ನ ಅನಿಸಿಕೊಂಡ್ರು ಭೂತಾಳಿ ಮಾಸ್ತರ. ದೇಶದೊಳಗ ಜೆಂಡಾ ಹಚ್ಚಿ ಮೆರಿ ಹತ್ತಿ ಹೇಳಿ ತಿಳ್ಕೊಂಡು ನಮ್ಮ ಮ್ಯಾಳಿಗೆ ಆಗ್ಯಾರ ಮಾಣಿಕ್ಯದ ಸರದಾರ ಸರದಾರ ಅಂತ ಹೇಳಿ. ಹೌದು ಹಿಂಗ ಇದು ಪ್ರಾಚೀನ ಮಾತು ಹೇಳೋಣ. ಹೌದು ಹೌದು. ಅದಕ್ಕ ಹೌದು ಇಲ್ಲಿ ಈ ನಮ್ಮ ಪೂಜಾರಿ ಬಂಧುಗಳ ಗೃಹ ಪ್ರವೇಶದ ನಿಮಿತ್ತವಾಗಿ ಇಲ್ಲಿ 2 ಸುಪ್ರಸಿದ್ಧ ಮೇಳಗಳನ್ನ ಕೊಡಿಸಿರ್ತಾವು ಎಲ್ಲ ಬಂಧುಗಳೇ. ಹೌದೌದು. ಇವತ್ತಿನ ದಿವಸ ಈ 2 ಮೇಳದೊಳಗ ಮಾತಾಡ್ತಕ್ಕಂತ ಮಾತಿನೊಳಗಾಗಲಿ ಹಾಡ್ತಕ್ಕಂತ ಹಾಡಿನೊಳಗಾಗಲಿ ಬರೆದಿಟ್ಟಿರ್ತಕ್ಕಂತ ಸಾಹಿತ್ಯದೊಳಗಾಗಲಿ ಭಾಷಾಡ್ತಕ್ಕಂತ ವಾದ್ಯಗಳಲ್ಲಾಗಲಿ ಏನಂತಾವ್ರಿಪ್ಪ? ಅನೇಕ ಲೋಪದೋಷಗಳಾಗ್ತವ ಎಲ್ಲೋಣ. ಯಾಕೆ ಲೋಪದೋಷಗಳಾಗ್ತವ ಅಂತ ಕೇಳಿದ್ರ ಹೆಚ್ಚಿಗೆ ಸಂಬಂಧ ಹಾಗಲ್ಲ ಅಲ್ಲೋಣ. ಹೇಗ ನಾವು ಕಲಾವಿದರತ್ತ ಕೇಳಿದ್ರ ದಿನ ಒಂದು ಊರಿಗೆ ಹಾಡ್ಲಾಕ್ ಹೋಗ್ತೀವಿ. ಹೌದು ಹೌದು. ಪ್ರತಿಯೊಂದು ಊರೊಳಗಿರ್ತಕ್ಕಂತ ನೀರುಗಳನ್ನ ಕುಡಿತೀವಿ, ಊಟ ಮಾಡ್ತೀವಿ. ಹೌದು. ಹಿಂಗಾಗಿ ನಮ್ಮ ಧ್ವನಿ ಒಳಗ ಅಲ್ಪ ಸ್ವಲ್ಪ ಸ್ವರಗಳು ಏರಿಳಿತಗಳಾಗಿರ್ತಾವ. ಹೌದು ಹೌದು. ಹಿಂಗೆ ಹೊರದಿಟ್ಟಿರ್ತಕ್ಕಂಥ ಸಾಹಿತ್ಯದೊಳಗನು ಕೂಡ ಅಲ್ಪ ದೋಷಗಳಾಗಿರ್ತಾವ. ಹೌದು. ಈ ಏನು ತಪ್ಪುಗಳಾಗ್ತಾವ ನೋಡ್ರಿ, ಈ ಆಗಿರ್ತಕ್ಕಂಥ ತಪ್ಪುಗಳನ್ನ ಬದಿಗೊತ್ತಿ ಒತ್ತಂತಕ್ಕಂಥದ್ದು ಹೊಂಡತನನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ದೈವಕ್ಕ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಹೇಳಿ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ನಮ್ಮ ಸಹಕಲಾವಿದರಿಗೆ ಪಾಳೆ ಹೋಗ್ತದ ಸಭೆ ಶಾಂತಿ ಕುತ್ಕೋಬೇಕಂತ ತಮ್ಮಲ್ಲಿ ವಿನಂತಿ.